ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಅವರು ಹಂದಿ ಕಾಡಂದಿ ಮುಳ್ಳಂದಿ ಹಿಂಗೆಲ್ಲ ಮಾತಾಡಿ ನೀ ಅಂದಿ 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 ನಿನ್ ಜನ್ಮಕ್ಕೆ ಹೋಗೋ. ಇಸ್ಲಾಂ ಸಮುದಾಯದ ಬಗ್ಗೆ ನೀಚವಾಗಿ ಮಾತಾಡಿದಾಗ ನಮ್ಗೆ ಹರ್ಟ್ ಆಗುತ್ತೆ ರೀ. ಇದು ಎಲ್ಲರ ದೇಶ, ಹಿಂದೂಗಳ ದೇಶ. ನಾನು ಒಬ್ಬ ಹಿಂದೂ, ನಾನು ಶ್ರೀರಾಮಚಂದ್ರನ ಆರಾಧಿಸ್ತೀನಿ, ಪೂಜಿಸ್ತೀನಿ. ಇಲ್ಲ ಸರ್, ಸುಳ್ಳು. ನಾನು ಹೇಳೋದು ಕೆಟ್ಟದಾಗ ನನ್ನ ಕ್ಷೇತ್ರದಲ್ಲೂ 25 ಸಾವಿರ ಇಸ್ಲಾಂ ಬಾಂಧವರು ಏನು ಸರ್ ಇವ್ರು ಹಿಂಗೆ ಮಾತಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂತ ಯಾರಾದರೂ ನನ್ನ ಫ್ರೆಂಡ್ಸ್ ಹೇಳಿದಾಗ ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು. ಅದಕ್ಕೆ ಎಲ್ಲ ಒಂದು ನಿಮಿಷ, ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು. ಅದಕ್ಕೆ ಎಲ್ಲ ಒಂದು ನಿಮಿಷ, ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು, ಅದರಿಂದ ನಾನು ಸಿಟ್ಟಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕರೆಕ್ಟ್. ಅದು ಆ ಧರ್ಮದ ಬಗ್ಗೆ ಹಂಗೆ ಮಾತಾಡಿದ್ರು, ಈ ಧರ್ಮದ ಬಗ್ಗೆ ಹಿಂಗೆ ಮಾತಾಡಿದ್ರು. ಅದಕ್ಕೆ ಕೌಂಟರ್ ಬಗಳು ತುಂಬ ಬರ್ತಾವೆ ರೀ. ರಾಮ ಹೆಂಡಗುಡುಕ ಅಂದವ್ರನ್ನ ಜೊತೆ ಕರ್ಕೊಂಡು ಓಡಾಡಿದ್ದಾರೆ ನಿಮ್ಮ ಪಕ್ಷದವರು. ಚಾಮುಂಡಿ ವೇಶ್ಯೆ ಅಂದವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದು ಸನ್ಮಾನ ಮಾಡಿದ್ದಾರೆ ನಿಮ್ಮ ಪಕ್ಷದವರು. ಅವರಿಗೆ ವಿರೋಧ ಬರುತ್ತೆ ಅಂತ 4 ಜನ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿಸ್ತಿದ್ದಾರೆ ನಿಮ್ಮದೇ ಪಕ್ಷದವರು, ನಿಮ್ಮದೇ ನಾಯಕರುಗಳು. ಐಡಿಯಾಲಜಿಕಲಿ ಸೇಮ್ ಇದ್ದೀವಿ ಅಂತ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆದ್ದರಿಂದ ನೀವು ಧಾರ್ಮಿಕ ಭಾವನೆ, ಯಾರ ಧಾರ್ಮಿಕ ಭಾವನೆಗೆ ಅವ್ರು ಧಕ್ಕೆ ಮಾಡಿದ್ರು, ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವ್ರ ವಿಷಯದಲ್ಲಿ ನೀವು ಹೆಂಗೆ ನಡ್ಕೊಂಡಿದ್ದೀರಿ ಅನ್ನೋ ಡಿಬೇಟ್ಗೆ ಹೋದರೆ ಬೇರೆ ಸಬ್ಜೆಕ್ಟ್ ಆಗುತ್ತೆ. ಮುಂದಕ್ಕೆ ನಿನಗೈತೆ ಪಚಕ್ ಐ ಲವ್ ಯು. ಇದೇ ಶಬ್ದ ರಾಮ ಹೆಂಡಗುಡುಕ, ಸೀತೆ ನೀತಿಗೆಟ್ಟವಳು, ಚಾಮುಂಡಿ ವೇಶ್ಯೆ ಅಂದವರಿಗೆ ಗನ್ಮ್ಯಾನ್ ಕೊಟ್ಟು ಓಡಾಡಿಸ್ತಾ ಇದ್ದೀರಿ. ವೇದಿಕೆಗಳನ್ನು ನಿಮ್ಮ ಪಕ್ಷದ ನಾಯಕರುಗಳು ಹಂಚ್ಕೊಳ್ತಾರೆ. ಹೆಸರು ಹೇಳ ನಾನು. ನಾನು ಹೇಳೋದು, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮಚಂದ್ರ ನಮ್ಮ ಆರಾಧ್ಯ ದೈವ. ಇಲ್ಲ ಸರ್, ಸುಳ್ಳು. ಸೀತಾಮಾತೆ ನಮ್ಮ ತಾಯಿ. ಆಯ್ತು, ರಾಮನ ಬಗ್ಗೆ ಹಂಗೆ ಮಾತಾಡೋದವ್ರನ್ನ ಏನು ಮಾಡ್ಬೇಕಂಗಿದ್ರೆ? ನಾನು ಹೇಳೋದು, ನಾವು ವಿರೋಧಿಸ್ತೀವಲ್ಲ. ಏನು ವಿರೋಧಿಸ್ತೀವಿ? ಈ ಗೋಡೆಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ನಾನು ವಿರೋಧಿಸ್ತೀನಲ್ಲ. ಈಗ ನಾನು ಹೇಳೋದು, ನಾನು ಆಸ್ ಎ ಶಾಸಕ, ಕಾಂಗ್ರೆಸ್ ಶಾಸಕನಾಗೆ ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಬಗ್ಗೆ, ಚಾಮುಂಡಿ ಮಾತೆ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಐ ವಿಲ್ ಕೌಂಟರ್. ಅಕ್ಕಿ ಕೊಟ್ಬಿಡ್ತೇನೆ. ಇಟ್ಸ್ ಮೈ. ನಿಮ್ಮ ಪಕ್ಷದ ದೊಡ್ಡ ನಾಯಕರು ಅವ್ರನ್ನ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ, ಅಧಿಕಾರಕ್ಕೆ ಬಂದಾಗ ಅವರಿಗೆ ಸವಲತ್ತುಗಳನ್ನು ಕೊಟ್ಟರೆ, ಆ ನಾಯಕರನ್ನ ಖಂಡಿಸಿ ಒಬ್ಬ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರಲ್ವಾ? ನಾನು ಹೇಳೋದು, ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೋ ಆತನ್ನು ನಾನು ವಿರೋಧಿಸ್ತೀನಿ. ನಾನು ಕೌಂಟರ್ ಮಾಡೋಕ್ಕೆ ರೆಡಿ, ಮುಲಾಜೆ ಇಲ್ಲ. ನನ್ನ ಧರ್ಮದ ಅಸ್ತಿತ್ವಕ್ಕೆ ಪ್ರಶ್ನೆಗೆ ಬಂದರೆ ಯಾರನ್ನೂ ಬಿಡೋದೇ ಇಲ್ಲ. ಭ್ರಮೆ. ನನ್ನ ಕ್ವಶನ್ ಇಷ್ಟೇ, ಬೇರೆ ಯಾರೋ ಸಪೋರ್ಟ್ ಮಾಡ್ತಾರೆ ಜೊತೆಲಿ ಆ ಹೇಳಿಕೆಯನ್ನು ಯಾರಾದರೂ ಸಮರ್ಥಿಸ್ಕೊಂಡಿದ್ರೆ ಹೇಳಿ, ನಾನು ಸರ್ಟನ್ ಅಲ್ರಿ. ಜೊತೆ ಕರ್ಕೊಂಡು ಓಡಾಡಿದ್ರೆ ಅರ್ಥ ಏನ್ರಿ? ಈಗ ಉತ್ತರ ಕೊಡ್ತೀಯಪ್ಪ, ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಜೊತೆ ಕರ್ಕೊಂಡು ಓಡಾಡಿದ್ರೆ ಅರ್ಥ ಏನು ಸರ್? ಒಂದು ಮಿನಿಸ್ಟರ್ ಆಗಿ ಆ ಹೇಳಿಕೆ ಕೊಟ್ಟಂಥವ್ರು ಒಂದು ನಿಮ್ಮ ಪಕ್ಷದ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಕ್ಷೇತ್ರಗಳಲ್ಲಿ, ಅದು ಓಕೆನಾ ನಿಮಗೆ? ಇಲ್ಲ, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋದು ಅದು ಇರ್ರಿಲೆವೆಂಟ್ ಸರ್. ನಾನು ಒಂದು ನಿಮಿಷ ಸರ್, ನಾನು ಹೇಳೋದು, ಈಗ ಕೆಲವು ನೇಮ್ಸ್ ಸಮೇತ ನನಗೆ ಹೇಳಿ, ಈಗ ಆತನ ವಹಿಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ಅಂತೇಳಿ, ನಾನು ಓಪನ್ ಲೈವಲ್ಲೇ ಆತನು ಕೌಂಟರ್ ಮಾಡ್ತೀನಿ. ವೆದರ್ ಯಾವ ಕೈಲಾಗದಿದ್ದಾವೆ ಮಾತಾಡೋದಿಲ್ಲ, ಏನೂ ಮಾಡಲ್ಲ, ಮಾತಾಡೋದು ಬುರುಡೆ ಮಾತ್ರ ಹೊಡಿತಾ ಇರೋದತ್ತೆ. 3 ಕಾಸಿನ ಕೆಲಸ ಇಲ್ಲ, ಏನಿಲ್ಲ.